ನಮಸ್ಕಾರ ರೀ, ನಾನು ನಿಮ್ಮ ಬಸವರಾಜ. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರೆ, ಈ ವಿಡಿಯೋದಾಗ ನಾವು ವಿದ್ಯಾರ್ಥಿಗಳ ಅಡ್ಮಿಷನ್ ಕುರಿತಾಗಿ ಮಾತನಾಡೋಣ. ಅದರೊಳಗೂ CBSE, ICSE ಮತ್ತು ಇನ್ನಿತರ ರಾಷ್ಟ್ರೀಕೃತ ವಿದ್ಯಾಸಂಸ್ಥೆಗಳೊಳಗೆ ಏನು ಕಲಿಕೆ ಮಾಡ್ಯಾರಲ್ಲ, ಅವರು PUC ಅಡ್ಮಿಷನ್ ಮಾಡಬೇಕಪ್ಪ ಅಂದ್ರೆ ಎಲಿಜಿಬಲ್ ಸರ್ಟಿಫಿಕೇಟ್ ಬೇಕು ಅಂತೇಳಿ ಇತ್ತೀಚೆಗೆ ನಿಮಗೆ ಕೇಳಿರಬಹುದು. ಅದು ಏನು, ಎಲಿಜಿಬಲ್ ಸರ್ಟಿಫಿಕೇಟ್ ಯಾಕೆ ಬೇಕು, ನಾವು ಎಲಿಜಿಬಲ್ ಆಗಿರ್ತೀವಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೆ ಕಾಡ್ಬೋದು. ಅದನ್ನು ನಾವು ಈ ವಿಡಿಯೋದಾಗ ನೋಡೋಣ. ಎಲಿಜಿಬಲ್ ಸರ್ಟಿಫಿಕೇಟ್ ಯಾಕೆ ಬೇಕಪ್ಪ ಅಂದ್ರೆ, ಈಗ 10th ಮುಗಿಸ್ಕೊಂಡ PUC ಅಡ್ಮಿಷನ್ ಮಾಡಕತ್ತಿರಲ್ಲ, ಅವರು ಕರ್ನಾಟಕ ಎಜುಕೇಷನ್ ಸಿಸ್ಟಮ್ಗೆ ಮೈಗ್ರೇಟ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಅವ್ರು ಮೊದಲು ಕಲ್ತಿರೋದು CBSE ಒಳಗೆ, ಅದು ಸೆಂಟ್ರಲ್ ಸಿಲೆಬಸ್ಸಿಂದ ಈಗ ಅವ್ರು ಕರ್ನಾಟಕದ ಸಿಲೆಬಸ್ಸಕ್ಕೆ ಟರ್ನ್ ಆಗಕತ್ತಾರಂದ್ರೆ ಅಲ್ಲಿ ಮೈಗ್ರೇಷನನ್ನು ಜನ್ರೇಟ್ ಮಾಡ್ಕೊಂಡ್ಮೇಲೆ ಕರ್ನಾಟಕದ ರೂಲ್ಸ್ ಪ್ರಕಾರ ಅವರು ಎಲಿಜಿಬಲ್ ಸರ್ಟಿಫಿಕೇಟನ್ನು ತಗೋಬೇಕಾಗತ್ತೆ. ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ತೊಗೊಂಡಾಗ ಅವರು ಈಗಾಗಲೇ ಕಲ್ತಿರ್ತಕ್ಕಂಥ CBSE ಸಿಲೆಬಸ್ ಕರ್ನಾಟಕದೊಳಗೆ ಸೇಮ್ ಕೋರ್ಸನ್ನು ಅವರು ಈಗ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನೋಡಕತ್ತಿರಲ್ಲ, ಈ ವೆಬ್ಸೈಟ್ ಲಿಂಕ್ ಒಳಗೆ ಈ ಎಲಿಜಿಬಲ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಸ್ಟಾರ್ಟಿಂಗ್ ಡ್ಯಾಶ್ಬೋರ್ಡ್ ನಮಗೆ ಈ ಥರ ಕಾಣಿಸ್ತದೆ, ಹೋಮ್ ಅಪ್ಲೈ ರೀಅಪ್ಲೋಡ್ ಅಂತೇಳಿ. ಇಲ್ಲಿ ಇಂಡಿಯನ್ಸಿಗೆ ಬೇರೆ ಮತ್ತು ಫಾರಿನರ್ಸಿಗೆ ಬೇರೆ ಸಿಸ್ಟಮನ್ನು ಏನೂ ಮಾಡಿಲ್ಲ, ಅವರು ಫೀ ಪೇಮೆಂಟ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಇಂಡಿಯನ್ಸಿಗೆ 1,000 ರೂಪಾಯಿಯನ್ನು ಫೀಸನ್ನು ಫಿಕ್ಸ್ ಮಾಡಿದ್ರೆ, ಫಾರಿನರ್ಸ್ಗೆ 4,750 ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಅಪ್ಲೈ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೀವು CBSE ಒಳಗೆ ಹೊಂದಿರತಕ್ಕಂಥ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ಬೋರ್ಡ್ ನೇಮ, ಇಲ್ಲಿ ನೀವು ಯಾವುದನ್ನು ಬೋರ್ಡಾಗಿ ನೀವು ಎಜುಕೇಷನ್ ತೊಗೊಂಡಿರಿ ಆ ಬೋರ್ಡನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ನೀವು ಫಾರಿನರ್ಸ್ ಆಗಿದ್ರಪ್ಪ ಅಂದ್ರೆ ಅದು ಆಟೋಮೆಟಿಕ್ CBSE ಬೋರ್ಡನ್ನು ತೊಗೊಂಡ್ಬಿಡ್ತೈತಿ. ಇಲ್ಲಾಂದ್ರೆ ನೀವು ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಂಡಿಯನ್ಸ್ ಅಂತೇಳಿ ನೀವು ಸೆಲೆಕ್ಟ್ ಮಾಡಿದ್ರಂದ್ರೆ ಇಲ್ಲಿ ಸಂಬಂಧಪಟ್ಟಂಥ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಕತ್ತೀರಿ, ಯೂಸರ್ ಮ್ಯಾನ್ಯಲ್ ಫಾರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ 2024-25. ಫಾರ್ 2024-25 ಎಲಿಜಿಬಲ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಪ್ರೊಸೆಸ್ ಈಸ್ ಆನ್ಲೈನ್. ಇದೊಂದು ಅಪ್ಲಿಕೇಶನ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನೋದು ಆನ್ಲೈನ್ ಪ್ರೊಸೆಸ್ ಆಗೈತೆ. ಇದನ್ನು ನೀವು ಇಲ್ಲೊಂದು ಲಿಂಕ್ ಕಾಣಕತ್ತೈತಿ, ಈ ಲಿಂಕನ್ನು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಸಬ್ಮಿಷನ್ ಮಾಡಬಹುದು. ಇಲ್ಲಿ ನೋಡಕತ್ತೀರಿ, ಈ ವೆಬ್ಸೈಟ್ ಫ್ರೀ ಯೂನಿವರ್ಸಿಟಿ ವೆಬ್ಸೈಟ್, ಆಫಿಸಿಯಲ್ ಫ್ರೀ ಯೂನಿವರ್ಸಿಟಿ ವೆಬ್ಸೈಟ್. ಇದರೊಳಗೂ ಕೂಡ ನೀವು ಈ ಎಲಿಜಿಬಲ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಕತ್ತೀರಿ, ಕೆಳಗಡೆ ಸರ್ವಿಸಸ್ ಕಾಲಮ್ ಒಳಗೆ, ಆನ್ಲೈನ್ ಸರ್ವಿಸಸ್ ಕಾಲಮ್ ಒಳಗೆ ಇಲ್ಲಿ ಕೆಳಗಡೆ ಒಂದು ಸರ್ವಿಸ್ ಐತೆ. ಇದನ್ನು ನೋಡಕತ್ತೀರಿ, ಇಲ್ಲೊಂದಿಷ್ಟು ಸರ್ವಿಸನ್ನು ಲಿಸ್ಟ್ ಮಾಡ್ಯಾರ. ಈ ಲಿಸ್ಟ್ ಒಳಗೆ ಕೆಳಗಡೆ ಒಂದು ಆಪ್ಷನ್ ಐತಿ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ. ಈ ಸರ್ಟಿಫಿಕೇಟ್ ನೀವು ಇಲ್ಲಿಂದನೂ ಅಪ್ಲೈ ಮಾಡಬಹುದು. ಮತ್ತು ಇನ್ನೊಂದು ಆಪ್ಷನ್ ಏನಪ್ಪ ಅಂದ್ರೆ, ನೀವು ಕರ್ನಾಟಕವನ್ನು ಮತ್ತು ಬೆಂಗಳೂರು ಕೇಂದ್ರಗಳೊಳಗೂ ಈ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಆನ್ಲೈನ್ ಅರ್ಜಿ ಹಾಕಕ್ಕೆ ನಿಮಗೆ ಆಪ್ಷನ್ ಐತಿ. ಅಪ್ಲೈ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಕಾಣ್ತೈತಿ. ಈ ಕ್ಯಾಂಡಿಡೇಟ್ ಡೀಟೇಲ್ಸ್ ಒಳಗೆ ನೀವು ಸ್ಟೂಡೆಂಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೆಳಗಡೆ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಫೀಸ್ ಮಾತ್ರ ಚೇಂಜಸ್ ಆಗಿರ್ತೈತಿ, ಉಳಿದಿದ್ದೆಲ್ಲನೂ ಸೇಮ್ ಇರ್ತೈತಿ. ಮತ್ತು ಬೋರ್ಡ್ ನೇಮ್ ಮಾತ್ರ ನೀವು ಯಾವುದನ್ನು ಬೋರ್ಡನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಈಗ ಎಜುಕೇಷನ್ ಮಾಡಿದಿರಿ ಆ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಕತ್ತೀರಿ, ಈಗ ಕ್ಯಾಂಡಿಡೇಟ್ಸ್ ಡೀಟೇಲ್ಸನ್ನು ಈ ರೀತಿಯಾಗಿ ಫಿಲ್ ಮಾಡಬೇಕಾಗತ್ತೆ. ಬೋರ್ಡ್ ನೇಮ, ಇಯರ್ ಆಫ್ ಪಾಸಿಂಗ, 10th ರಿಜಿಸ್ಟ್ರೇಷನ್ ನಂಬರ, ಆಮೇಲೆ ಕ್ಯಾಂಡಿಡೇಟ್ಸ್ ನೇಮ, ಫಾದರ್ ನೇಮ, ಮದರ್ ನೇಮ, ಆಮೇಲೆ ಜೆಂಡರ್, ಅಡ್ರೆಸ್, ಪಿನ್ ಕೋಡ್, ಮೇಲ್ ID, ಆಮೇಲೆ ನೀವು ತೊಗೊಂಡಿರ್ತಕ್ಕಂಥ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇಲ್ಲಿ ಕೋರ್ಸ್ ಟೈಪ್ ಅಂತೇಳಿ ಒಂದು ಆಪ್ಷನ್ ಐತೆ. ಇದನ್ನು ನೀವು ಒಂದು ಸಾರಿ ಕ್ಲಿಕ್ ಮಾಡಿದ್ರಂದ್ರೆ ಅದು ಹೊಳ್ಳಿ ಅನ್ಕ್ಲಿಕ್ ಆಗೋದಿಲ್ಲ, ಯಾಕಂದರೆ ಅದು ಕಂಪಲ್ಸರಿ. ಇಲ್ಲಿ ನೀವು PUC ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೀವು 10th ಪಾಸ್ ಆದಮೇಲೆ PUCಗೆ ಅಪ್ಗ್ರೇಡ್ ಆಗತ್ತೀರಿ. ಹಂಗಾಗಿ ಮುಂದೆ ನೀವು PUC ಅಡ್ಮಿಷನ್ ಮಾಡಬೇಕಾಗಿರೋದ್ರಿಂದ ಆ ಕೋರ್ಸ್ ಟೈಪನ್ನು PUC ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸ್ಟ್ರೀಮ್ ಒಳಗೆ ಸೈನ್ಸ್ ಅಂತೇಳಿ ಮಾತ್ರ ಇರ್ತೈತಿ. ಹಾಗಾಗಿ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಅಪ್ಲೈ ಮಾಡಿ ನೀವು ಎಂಟ್ರಿ ಕೊಟ್ರಿ ಅಂದ್ರೆ ನಿಮ್ಮ ಮೊಬೈಲ್ಗೊಂದು OTP ಬರ್ತೈತಿ. ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗತ್ತೆ. ಈ ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಈ ನಂಬರ್ ಏನೈತಲ್ಲ, ಇದು ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ತೈತಿ.
ಅಪ್ಲಿಕೇಶನ್ದು ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ, ಮೈಗ್ರೇಷನ್ ಸರ್ಟಿಫಿಕೇಟ, ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ, ಆಮೇಲೆ ಅಫಿಡಿಯೇಟ್ ಆರ್ ಬಾನೋಫೈಡ್ ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. 10th ಸರ್ಟಿಫಿಕೇಟ್ ಏನೈತಿ ಇದು ನಿಮ್ಮ ಪ್ರಿನ್ಸಿಪಾಲ್ದಿಂದ ಸಹಿಯನ್ನು ಮಾಡಿಸ್ಕೊಂಡು ಬಂದಿರಬೇಕು. ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಕೂಡ ಒರಿಜಿನಲ್ ಆಗಿದ್ರೆ ಬೆಟ್ರ್, ಅದು ಕೂಡ ನಿಮ್ಮ ಪ್ರಿನ್ಸಿಪಲಿಂದ ಸೈನ್ ಆಗಿರಬೇಕು. ಬೋನೋಫೈಡ್ ಸರ್ಟಿಫಿಕೇಟ್ ಏನಾಯಿತು ಇದು ನಿಮ್ಮ ಕಾಲೇಜಿಂದ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಆಗಿರ್ತೈತಿ. ಇವೆಲ್ಲನೂ PDF ಒಳಗೆ ಇರಬೇಕು. 100ರಿಂದ 1 MB ಒಳಗೆ ಈ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆದಮೇಲೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರ್ತೈತಿ. ಪೇಮೆಂಟ್ ಆಪ್ಷನ್ ಒಳಗೆ ನೀವು ಇಲ್ಲಿ ಇಂಡಿಯನ್ಸ್ ಆಗಿದ್ರೆ 1000 ರೂಪೀಸ್ ಇರ್ತೈತಿ, ಫಾರಿನರ್ಸ್ ಆಗಿದ್ರೆ 4750 ಆಗಿರ್ತೈತಿ. ಈ ಸ್ಕ್ರೀನ್ ಒಳಗೆ ನೋಡಕತ್ತೀರಿ ಎಲ್ಲ ಡೀಟೇಲ್ಸನ್ನು ಶೋ ಆಗತ್ತವ. ಅಪ್ಲಿಕೇಶನ್ ನಂಬರ, ಮೇಲ್ ID, ಆಮೇಲೆ ನಿಮ್ಮದು ಚಾನಲ್ ನಂಬರ, ನೀವು ಎಷ್ಟು ಪೇ ಮಾಡಕತ್ತೀರಿ, ಯಾವ ಟೈಪ್ ಒಳಗೆ ಪೇ ಮಾಡಕತ್ತೀರಿ ಅನ್ನೋದನ್ನು ತೋರ್ಸಕತ್ತೈತಿ. ನಿಮ್ಗೆ ಅಮೌಂಟನ್ನು ಪೇ ಮಾಡೋಕ್ಕೆ ಇಲ್ಲಿ ಹಲವಾರು ಆಪ್ಷನ್ಗಳದಾವೆ. ಕ್ರೆಡಿಟ್ ಕಾರ್ಡ, ಡೆಬಿಟ್ ಕಾರ್ಡ, UPI ಆಪ್ಷನ, ಇನ್ನೂ ಹಲವಾರು ಆಪ್ಷನ್ಗಳದಾವೆ. ನೀವು ಯಾವುದಾದ್ರೂ ಒಂದನ್ನು ನೀವು ಸಫಿಷಿಯೆಂಟ್ ಆಗುವಂಗೆ ಯೂಸ್ ಮಾಡಿಕೊಂಡು ಇಲ್ಲಿ ಪೇಮೆಂಟ್ ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗನ್ನು ನೀವು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಮೆಂಟ್ ಮಾಡೋಕ್ಕೆ ಸ್ಮೂತ್ ಆಪ್ಷನ್ ಐತೆ. ಮತ್ತು ಇನ್ನೊಂದು ಇಲ್ಲಿ ರೀ ಅಪ್ಲೋಡ್ ಅನ್ನೋ ಒಂದು ಆಪ್ಷನ್ ಕಾಣ್ತೈತೆ. ಈ ರೀ ಅಪ್ಲೋಡ ಒಂದು ವೇಳೆ ನೀವು ಅಪ್ಲಿಕೇಶನ್ ಈಗ ಆಲ್ರೆಡಿ ಹಾಕಿದ್ದು ಅದು ರಿಜೆಕ್ಟ್ ಆಗಿ ಏನೋ ಒಂದು ಎರರ್ ಬಂದೈತಿ. ಆ ಎರರನ್ನು ನೀವು ಶುದ್ಧ ಮಾಡಬೇಕಪ್ಪ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಅದನ್ನು ಅಪ್ಲಿಕೇಶನ್ ಎಡಿಟ್ ಮಾಡಿ ಅವ್ರು ಏನಲ್ಲಿ ಎರರ್ ಬಂದಿತ್ತಲ್ಲ ಆ ಎರರ್ ನಿಮಗೆ ಶೋ ಆಕೈತಿ. ಆ ಎರರ್ನ ನೀವು ಕಂಪ್ಲೀಷನ್ ಮಾಡಿ ಅಂದರೆ ಶುದ್ಧ ಮಾಡಿ ಅದನ್ನು ಕರೆಕ್ಟ್ ಮಾಡಿ ನೀವು ಅಪ್ಲಿಕೇಶನನ್ನು ಹೊಳ್ಳಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಕತ್ತೀರಿ ನಿಮಗೊಂದು ಮೆಸೇಜ್ ಬರ್ತೈತೆ. ನಿಮ್ಮ ಅಪ್ಲಿಕೇಶನ್ ಒಂದು ವೇಳೆ ರಿಜೆಕ್ಟ್ ಆದ್ರೆ ಅವಾಗ ನೀವು ಅದನ್ನು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡು ಸೆಕ್ಷನ್ ಏನೈತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಬೇಕು, ಕ್ಯಾಪ್ಚಾ ಎಂಟರ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನೋಡಕತ್ತೀರಿ ನಿಮಗೊಂದು OTP ಬರ್ತೈತಿ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಅಂತೇಳಿ ನೀವು ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ನೋಡಕತ್ತೀರಿ ಈ ರೀತಿ ಆಪ್ಷನ್ ಓಪನ್ ಆಕೈತಿ. ಇಲ್ಲಿ ನೀವು ಏನು ಅಪ್ಲಿಕೇಶನ್ ನಿಮ್ಮದು ಎರರ್ ಬಂದೈತಿ ಅನ್ನೋದನ್ನು ಫಸ್ಟ್ ಕಾಲಮ್ ಒಳಗೆ ತೋರ್ಸಾಕತ್ತೈತಿ. ನೆಕ್ಸ್ಟ್ ಕಾಲಮ್ ಒಳಗೆ ಅದನ್ನು ನೀವು ಕರೆಕ್ಷನ್ ಮಾಡೋಕ್ಕೆ ಅದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಆಪ್ಷನನ್ನು ಕೊಟ್ಟಾರೆ. ಅಲ್ಲಿ ನೀವು ಅಪ್ಲೋಡನ್ನು ಮಾಡಿ ಮತ್ತು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ನ ಮತ್ತು ಡಿಪಾರ್ಟ್ಮೆಂಟ್ಗೆ ಸಬ್ಮಿಷನ್ ಆಕತಿ. ಡಿಪಾರ್ಟ್ಮೆಂಟ್ ಅದನ್ನು ವೆರಿಫಿಕೇಷನ್ ಮಾಡಿ ನಿಮ್ಮ ಡಾಕ್ಯುಮೆಂಟನ್ನು ಅಪ್ರೂವಲ್ ಮಾಡ್ತೈತಿ. ಅಪ್ರೂವಲ್ ಮಾಡಿದ ತಕ್ಷಣ ನಿಮ್ಮದು ಏನು ಎಲಿಜಿಬಲ್ ಸರ್ಟಿಫಿಕೇಟ್ ಇರ್ತೈತಿ ಅದು ಜನ್ರೇಟ್ ಆಕತಿ. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇದಾಗಿತ್ತು ಈ ದಿನದ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಏನೋ ಅದನ್ನು ನಾವು ಯಾಕೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡೀನಿ. ನೀವೀಗ ಅಪ್ಲೈ ಮಾಡಕತ್ತಿರೋ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆನ್ಲೈನ್ ಅಪ್ಲಿಕೇಶನ್ನ ಕೊನೆಗೆ ಸಬ್ಮಿಷನ್ ಆದಮೇಲೆ ಈ ರೀತಿಯಾಗಿ ಒಂದು ರೆಸಿಪ್ಟ್ ಜನ್ರೇಟ್ ಆಕತಿ. ಗೌರ್ಮೆಂಟ್ ಆಫ್ ಕರ್ನಾಟಕ 1 ಅನ್ನೋ ಒಂದು ರೆಸಿಪ್ಟನ್ನು ನೀವು ಪಡಿತೀರಿ. ಈ ರಿಸಿಪ್ಟನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಾಗ ಮತ್ತೊಂದು ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ.